ನಮ್ಮ ಈ ನೋಟನ ನೋಡ್ಬಿಟ್ಟೆ ನಮ್ಮ ಮನಸ್ಸಲ್ಲಿ ಏನಿದೆ ಅಂತ ಜನರು ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಈಗ ನಾವು ತುಂಬಾ ಸೀರಿಯಸ್ ಆಗಿದ್ದೀವಿ ಅಂದ್ರೆ ಅವರು ಅದನ್ನ ಯಾವ ತರ ಅರ್ಥ ಮಾಡ್ಕೊಂತಾರೆ ಅಂತೀರಾ? ನಾನು ಹೇಳ್ತಾ ಇರುವಂತ ವಿಷಯದಿಂದ ಇವ್ರಿಗೇನೋ ಹರ್ಟ್ ಆಗಿದೆ ಅಂತ ಹೇಳಿ ಅವ್ರು ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಈಗ ನಾವು ಮಾತಾಡ್ತಾ ಮಾತಾಡ್ತಾ ಇದ್ದಕ್ಕಿದ್ದಾಗ ಈ ತರ ಸ್ಮೈಲ್ ಕೊಡ್ತಾ ಇದ್ದಾರೆ, ಆಗ ಅವರು ಯೋಚನೆ ಮಾಡ್ತಾರೆ, ಓ ನಾನು ಹೇಳಿರುವಂತ ವಿಷಯ ದಿಂದ ಇವರು ಸಂತೋಷವಾಗಿದ್ದಾರೆ. ನಾನು ಏನಾದ್ರು ತಪ್ಪು ಹೇಳಿದ್ಮೇಲೆ ಕೂಡ ಇವರು ಸಂತೋಷವಾಗಿರ್ಬೋದಲ್ವಾ? ನಾನು ಹೇಳಿರುವಂಥ ವಿಷಯದಲ್ಲಿ ಇವ್ರಿಗೇನೋ ಕಾಮಿಡಿ ತರ ಕೇಳಿದೆ ಅಂತೇಳಿ ಅವರು ರಾಂಗ್ ಕೂಡ ತಿಳ್ಕೊಬಹುದು. ಇದ್ರ ಅರ್ಥ ಏನಪ್ಪಾ ಅಂದ್ರೆ ನಮ್ಮ ಎಕ್ಸ್ಪ್ರೆಷನ್ಸ್ಗಳು ಯಾವ ತರ ಇದೆ, ನಾವು ನಗ್ತಾ ಇದೀವಾ ಅಥವಾ ಸೀರಿಯಸ್ ಆಗಿದೀವಾ. ಇನ್ನು ಕೆಲವರು ಈ ತರ ಇರ್ತಾರೆ, ಅಪ್ಪಪ್ಪ ಅಂದ್ರೆ ಇನ್ನೇನು ಅವ್ರು ಬಂದ್ಬಿಟ್ಟು ದಾಳಿನೇ ಮಾಡ್ಬಿಡ್ತಾರೇನೋ ಅಂತ ನಮಗೂ ಕೂಡ ಒಂಥರ ಭಯ ಆಗೋದಕ್ಕೆ ಶುರು ಆಗ್ಬಿಡುತ್ತೆ. ಓ ಏನಪ್ಪ ಇವರು ಇಷ್ಟೊಂದು ಸೀರಿಯಸ್ ಆಗಿ ರಿಯಾಕ್ಷನ್ ಕೊಡ್ತಾ ಇದಾರಲ್ಲ ಅಂತೇಳಿ ನಾವು ಕೂಡ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಆ ಥರ ಇರುತ್ತೆ. ಇನ್ನು ಕೆಲವರು ನೋಡೋದಕ್ಕೆ ತುಂಬಾ ಇನ್ನೋಸೆಂಟ್ ಆಗಿರ್ತಾರೆ, ಸೈಲೆಂಟ್ ಆಗಿರ್ತಾರೆ. ನಾವು ನೋಡ್ಬೇಕು, ನಾವು ನೋಡಿದಾಗ ನಾವು ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ, ಏನಪ್ಪ ಇವರು ಇಷ್ಟೊಂದು ಇನ್ನೋಸೆಂಟ್ ಆಗಿದ್ದಾರೆ, ಸೈಲೆಂಟ್ ಆಗಿದ್ದಾರೆ. ಆದ್ರೆ ಅವರು ಇದ್ದಕ್ಕಿದ್ದಾಗೆ ಅವರ ಒಂಥರ ಉಗ್ರ ರೂಪನ ತೋರಿಸ್ಬಿಡ್ತಾರೆ. ನಾವು ಯೋಚನೆ ಮಾಡ್ಬೇಕು, ಏನಪ್ಪ ಇವರು ಇಷ್ಟೊಂದು ಜೋರಾಗಿ ಬಂದು ನಮ್ಮ ಮೇಲೆ ದಾಳಿ ನಡೆಸ್ಬಿಟ್ಟು ಹೋಗ್ಬಿಟ್ರಲ್ಲ ಅಂತೇಳಿ ಪ್ರಿಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಯಾರು ಯಾವ ತರ ಅವರ ಮುಂದೆ ಕೊಡುವಂತ ರಿಯಾಕ್ಷನ್ಗಳು ಹೇಗಿರುತ್ತೆ, ಅವ್ರು ಕೊಡುವಂತ ರಿಯಾಕ್ಷನ್ಗಳು ಕೆಲವೊಂದ್ ಸಾರಿ ನಮ್ಗೆ ಈ ತರ ಆಗ್ಬಿಡುತ್ತೆ, ನಮ್ಗೆ ಅರ್ಗಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಷ್ಟೊಂದು ವಿಚಿತ್ರವಾಗಿ ಅವರು ರಿಯಾಕ್ಷನ್ಗಳನ್ನು ಕೊಡ್ತಾರೆ. ಆದ್ರೆ ಇದ್ರ ಅರ್ಥ ಏನಪ್ಪಾ ಅಂದ್ರೆ, ಈಗ ನಮ್ಮ ಎದುರುಗಡೆ ಯಾರಾದರೂ ಅವರು ಮಾತಾಡ್ಬೇಕಾದ್ರೆ ಸಂತೋಷವಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಅದು ಸಂತೋಷವಾಗಿದ್ದಾರೆ ಅನ್ನೋದು ಸತ್ಯ ಅಲ್ಲ ರೀ. ಈಗ ಯಾರಾದ್ರೂ ತುಂಬಾ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಅವರು ನಿಜವಾಗ್ಲೂ ಸೀರಿಯಸ್ ಆಗಿದ್ದಾರೆ ಅನ್ನೋದನ್ನ ನಾವು ಗೆಸ್ ಮಾಡೋದಕ್ಕೆ ಆಗೋದಿಲ್ಲ. ಅವರು ಸೀರಿಯಸ್ ಆಗಿ ಇರೋದಿಲ್ಲ, ಅವರು ಯಾವಾಗಲೂ ನಾರ್ಮಲ್ ಆಗಿ ಅದೇ ತರನೇ ಇರ್ತಾರೆ. ಇನ್ನು ಕೆಲವರು ಮಾತಾಡುವಾಗ ಸಿಕ್ಕಾಪಟ್ಟೆ ಫಾರ್ಮಾಲಿಟೀಸ್ ಇಂದ ಅಂದ್ರೆ ಒಂದು ಪರ್ಫೆಕ್ಟ್ ಆಗಿ ಮಾತಾಡ್ತಾ ಇರ್ತಾರೆ. ಆದ್ರೆ ಅವರ ಪರ್ಫೆಕ್ಷನ್ ನೋಡಿದ್ಮೇಲೆ ನಾವು ಯೋಚನೆ ಮಾಡ್ಬೇಕಾಗುವಂತ ಪರಿಸ್ಥಿತಿ ಬಂದಿರುತ್ತೆ. ಏನಪ್ಪ ಇವರು ಇಷ್ಟೊಂದು ವರ್ಡ್ ಇಷ್ಟೊಂದು ಪರ್ಫೆಕ್ಟ್ ಆಗಿ ಮಾತಾಡ್ತಾರಲ್ಲ ಅಂತೇಳಿ. ಆದ್ರೆ ಸತ್ಯ ಹೇಳ್ಬೇಕಂದ್ರೆ ಇನ್ ರಿಯಾಲಿಟಿ ಅವರ ರಿಯಾಲಿಟಿ ಯಾವ ತರ ಇರ್ತಾರೆ, ಅವರು ಸಿಕ್ಕಾಪಟ್ಟೆ ಚಿಲ್ ಮನುಷ್ಯ ಇರ್ತಾರೆ. ಅವ್ರು ಹೇಳುವಂತ ಮಾತುಗಳು ಅಷ್ಟೊಂದು ಪರ್ಫೆಕ್ಟ್ ಆಗಿರೋದಿಲ್ಲ. ಮಾತಾಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಎಕ್ಸೈಟ್ ಆಗ್ಬಿಡ್ತಾರೆ, ಒಂದೆರಡು ಮಾತುಗಳನ್ನ ಹೇಳ್ತಾರೆ. ಇದ್ರ ಅರ್ಥ ಅವರು ನಮ್ಮ ಜೊತೆಗೆ ನೇರವಾಗಿ ಮಾತಾಡುವಾಗ ನಾನು ಹೇಳುವಂತ ಮಾತಿನಲ್ಲಿ ತಪ್ಪಾಗಬಾರ್ದು ಅನ್ನೋದನ್ನ ರೂಢಿ ಮಾಡ್ಕೊಂಡ್ ಬಂದು ಪೂರ್ತಿ ತಯಾರಿ ಮಾಡ್ಕೊಂಡ್ಬಂದು ನಮ್ಮ ಎದುರುಗಡೆ ಮಾತಾಡ್ತಾ ಇರ್ತಾರೆ. ಇದು ನಮ್ಗೆ ಅಷ್ಟು ಸುಲಭವಾಗಿ ಗೊತ್ತಾಗೋದಿಲ್ಲ. ಅವರಿಗೆ ನಾವು ಸ್ವಲ್ಪ ಡೀಪ್ ಆಗಿ ನೋಟಿಸ್ ಮಾಡಿದಾಗ, ನಾವು ಮಾತಾಡುವಾಗ ಸ್ವಲ್ಪ ವೇರಿಯೇಷನ್ ಮಾಡಿ ಮಾತಾಡಿದಾಗ ನಮ್ಗದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಗೊತ್ತಾಗ್ಬೇಕಾದ್ರೆ ನಾವು ಸ್ವಲ್ಪ ಡೀಪ್ ಆಗಿ ಅವರನ್ನ ನಾವು ನೋಟಿಸ್ ಮಾಡ್ಬೇಕಾಗುತ್ತೆ. ನೋಟಿಸ್ ಮಾಡೋದು ತುಂಬಾ ಕಷ್ಟನೇ. ಆದ್ರೂ ಕೂಡ ಅವರು ಹೇಗೆ ಮಾತಾಡ್ತಾರೆ ಅನ್ನೋದನ್ನ ಪ್ಯಾಟರ್ನ್ ನಾವು ಅನಲೈಸ್ ಮಾಡಬಹುದು.